ಭಕ್ತಿ ಜನಸಾಗರದ ಮಧ್ಯೆ ಜರುಗಿದ ಶರಣ ಕಿನ್ನರಿ ಬೊಮ್ಮೇಶ್ವರ ರಥೋತ್ಸವ ಹಳಿಕೆಡ್ಕೆ. ಶ್ರಾವಣದ ನಡುವಿನ ಸೋಮವಾರದಂದು ಹುಮ್ನಾಬಾದ್ ತಾಲೂಕಿನ ಹಳಿಕೆಡ್ಕೆ ಗ್ರಾಮದಲ್ಲಿ ಶ್ರೀ ಶರಣ ಕಿನ್ನರಿ ಬೊಮ್ಮಯ್ಯನವರ 56ನೇ ಜಾತ್ರಾ ಮಹೋತ್ಸವ ಭವ್ಯವಾದಂಥ ರಥೋತ್ಸವ ಕಾರ್ಯಕ್ರಮ ಭಕ್ತ ಜನಸಾಗರದ ಮಧ್ಯೆ ಅದ್ಧೂರಿಯಾಗಿ ಜರುಗಿತು. ಯುವಕರು ಜೈಘೋಷಣೆ ಕೂಗುತ್ತಾ, ಡೊಳ್ಳುಗಳ ಕುಣಿತ ಮುಂತಾದವುಗಳ ಸಡಗರ ಸಂಭ್ರಮ ಜರುಗಿತು. ನಂತರ ಸಂಗೀತ ಧರ್ಮಸಭೆ ಪೂಜ್ಯರ ಸನ್ನಿಧಾನದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಉದ್ಘಾಟಕರಾಗಿ ಭಾಗವಹಿಸಿದರು. ಹಾಗೂ ನಾವು ಅಧಿಕಾರದಲ್ಲಿದ್ದಾಗ ಎಲ್ಲ ಅಭಿವೃದ್ಧಿ ಕೆಲಸವೂ ಸಹ ಮಾಡಿದ್ದೇವೆ ಎಂದು ತಿಳಿಸಿದರು. ನಂತರ ಊರಿನ ಗಣ್ಯರು ಪೂಜ್ಯರು ಕಿನ್ನರಿ ಬೊಮ್ಮೇಶ್ವರನ ಮಹಿಮೆ ಮತ್ತು ಪವಾಡವನ್ನು ಕುರಿತು ತಿಳಿಸಿದರು. ಅಲ್ಲದೆ ವಿಶೇಷವಾಗಿ ಪಂಚಮಿ ಹಬ್ಬಕ್ಕೆ ಮಹಿಳೆಯರು ಬರುತ್ತಾರೆ ಇಲ್ಲವೋ ಗೊತ್ತಿಲ್ಲ, ಆದರೆ ಶ್ರೀ ಶರಣ ಕಿನ್ನರಿ ಬೊಮ್ಮನ ಜಾತ್ರೆಗೆ ಎಲ್ಲೇ ಇದ್ದರೂ ಸಹ ಬರುತ್ತಾರೆ, ಕೇಳಿದವರಿಗೆ ವರವನ್ನು ಕೊಡುವ ದಾತನಾಗಿದ್ದಾನೆ ಎಂದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಷಡಸ್ಥಲ ಬ್ರಹ್ಮ ಮೃತ್ಯುಂಜಯ ಶಿವಯೋಗಿ ಶಿವಾಚಾರ್ಯರು ಸುಕ್ಷೇತ್ರ ಕಲ್ಲೂರು, ಷಡಸ್ಥಲ ಬ್ರಹ್ಮ ಉದಯರಾಜ ಯೋಗೇಂದ್ರ ಶಿವಾಚಾರ್ಯರು ಸುಕ್ಷೇತ್ರ ಡೊಂಗರ್ಗಾಂವ್ ಕ್ರಾಸ್, ಮಣಿಪ್ರಚರಮೂರ್ತಿ ಸಿದ್ದರಾಮ ಮಹಾಸ್ವಾಮಿಗಳು ಸುಕ್ಷೇತ್ರ ಹಳಿಕೆಡ್ಕೆ, ಸುಭಾಷ್ ವಾರದ್ ಅಧ್ಯಕ್ಷರು ಜಾತ್ರಾ ಮಹೋತ್ಸವ ಸಮಿತಿ, ಶಿವಕುಮಾರ್ ಪಾಟೀಲ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಳಿಕೆಡ್ಕೆ, ಸುಭಾಷ್ ಚಿಲ್ಶೆಟ್ಟಿ, ಅಣ್ಣಪ್ಪ ರಟ್ಕಲ್, ಭಕ್ತರಾಜ್ ಚಿತ್ತಾಪುರೆ, ಪ್ರಭುರಾವ್ ಪಿರಾದರ್, ಮಲ್ಲಿಕಾರ್ಜುನ್ ತಟಪಟ್ಟೆ, ಉದಯ್ ಕುಮಾರ್ ವಾರದ್, ರಮೇಶ್ ವಾರದ್, ಪ್ರಕಾಶ್ ಬಾವ್ಗೆ, ಮಹೇಶ್ ಚಿಲ್ಶೆಟ್ಟಿ, ಸಂಗಪ್ಪ ಉಪ್ಪಿನ, ಮಹಾದೇವ್ ಗೋಸ್ವಾಮಿ, ಭೀಮ್ಶಾ ಕೋರಿ, ಗುಂಡಪ್ಪ ಕೋರಿ, ಸಂಗಮೇಶ್ ಸಿದ್ದೇಶ್ವರ್, ಪ್ರಕಾಶ್ ಬಾವ್ಗಿ, ಸಂತೋಷ್ ಚಿಲ್ಶೆಟ್ಟಿ, ಭೀಮ್ಶಾ ಸ್ವಂತ್ರವರು ಸೇರಿದಂತೆ ಜಾತ್ರಾ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು, ಸಮಸ್ತ ಹಳಿಕೆಡ್ಕೆ ಗ್ರಾಮದ ಮುಖಂಡರು, ತಾಯಂದಿರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಹವಾ ನ್ಯೂಸ್ ಕನ್ನಡ. ಕಲ್ಯಾಣ ನಾಡಿನ ಶರಣರಲ್ಲಿ ಕಿನ್ನರಿ ಬ್ರಹ್ಮೇಶ್ವರರೊಬ್ಬರು ಕಿನ್ನರಿಯ ನಾದದೊಂದಿಗೆ ತಮ್ಮ ಜೀವನವನ್ನು ವ್ಯಯ ಮಾಡಿರುವ ಶರಣರು. ಅವರ ಗುಹೆ ಹಳಿಕೆಡ್ಕೆ ಗ್ರಾಮದಲ್ಲಿ ಇವತ್ತಿಗೂ ಶರಣ ಕಿನ್ನರಿ ಬ್ರಹ್ಮೇಶ್ವರರ ಜೀವಂತ ಸಮಾಧಿ ಅಥವಾ ಜೀವಂತ ಗದಿಗೆ ಅನ್ನಬಹುದು. ಶರಣ ಕಿನ್ನರಿ ಬ್ರಹ್ಮೇಶ್ವರರ ದರ್ಶನ ಪಡೆದು ತಮ್ಮ ಮನೋಕಾಮನೆಗಳನ್ನು ತಮ್ಮ ಭಕ್ತಿಯ ರೂಪದಲ್ಲಿ ಒಂದು ವೇಳೆ ತಾವು ಸಂಕಲ್ಪ ಮಾಡಿದ್ರೆ ಇಲ್ಲಿವರೆಗೆ ಯಾರೂ ಖಾಲಿ ಹೋಗಿಲ್ಲ. ಶರಣ ಕಿನ್ನರಿ ಬ್ರಹ್ಮೇಶ್ವರ ಗುಡ್ಡದಲ್ಲಿ ಗವಿ ಅತಿ ಶಕ್ತಿ ಮತ್ತು ಭಕ್ತಿ ಸಂಪೂರ್ಣ ಶಕ್ತಿಯುತವಾದ ಗುಡ್ಡ ಇದು. ಈ 56ನೇ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ವಿಜೃಂಭಣೆಯಿಂದ ಒಂದು ವೇಳೆ ಹಗಲು ನೋಡಿದರೆ ಇಡೀ ಗುಡ್ಡವೇ ಒಂದು ರೀತಿ ಜನ ಸಮೂಹದ ರೂಪದಲ್ಲಿ ಕಾಣಲು ಸಿಗುತ್ತದೆ. ಎಲ್ಲರೂ ಭಕ್ತರು ಭಕ್ತಿ ಮತ್ತು ವಿಶ್ವಾಸದಿಂದ ಇಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದರೆ ತಮ್ಮ ಮನೋವಾಂಚಿತ ಫಲವನ್ನು ಸಿಗುವುದು. ಅಲ್ಲದೆ ನೀವು ಬೇರೆ ಎಲ್ಲಿ ಯಾವ ಜಾತ್ರೆದಾಗ ಹೋಗ್ರಿ, ವಯೋವೃದ್ಧರು ಇರ್ತಾರ, ಹಿರಿಯರು ಇರ್ತಾರ, ಆದ್ರೆ ಇಲ್ಲಿ ಹಂಗಿಲ್ಲ. ಈ ಜಾತ್ರೆಯೊಳಗೆ ಕೇವಲ ಯುವಕರ ಆರಾಧ್ಯ ದೇವರು ಅಂದ್ರೂ ಏನ್ ತಪ್ಪಾಗಂಗಿಲ್ಲ. ಷಡ್ಸ್ಥಲ ಬ್ರಹ್ಮ ಉದಯ ರಾಜೇಂದ್ರ ಶಿವಾಚಾರ್ಯ ಮಹಾರಾಜ್ ಕಿ ಶ್ರೀ ಶರಣ ಕಿನ್ನೂರಿ ಬೊಮ್ಮಯ್ಯನವರು 12ನೇ ಶತಮಾನದಲ್ಲಿ ಬಹಳ ಪೌಢ ಪುರುಷರಾಗಿದ್ದರು. ನಮ್ದಿಲ್ಲಿ ಬೊಮ್ಮಯ್ಯನ ಜಾತ್ರೆ ನೋಡೋದಕ್ಕೆ ತುಂಬಾ ಭಕ್ತಾದಿಗಳು ಹಳ್ಳಿಯಿಂದ ಹಾಗೆ ಹುಮ್ನಾಬಾದ್ ಎಲ್ಲಾ ಕ್ಷೇತ್ರದಿಂದ ನಮ್ಮ ಊರಿಗೆ ಜನಗಳು ಬರ್ತಾ ಇದ್ದಾರೆ. ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ, ನಮ್ಮೂರು ಜನಕ್ಕೂ ಬಹಳ ಒಳ್ಳೇದಾಗಿದೆ. ಆದ ಕಾರಣ ತಾವೆಲ್ಲ ಬಂದಿದ್ದೀರಿ. ಭಕ್ತಾದಿಗಳಿಗೆ ನಮ್ಮ ತುಂಬು ಹೃದಯದ ಧನ್ಯವಾದ ತಿಳಿಸ್ತೀನಿ. ಮೊದಲನೇ ಬಾರಿಗೆ ಎಲ್ಲ ನಮ್ಮ ಪಂಚ ಕಮಿಟಿಯವರು, ಯುವಕರು ಹಾಗೂ ನಮ್ಮ ಗ್ರಾಮದ ಊರ ಹಿರಿಯರು ಎಲ್ಲರೂ ಸಹಕಾರ ಬಹಳ ತುಂಬಾ ಇದೆ. ನಮ್ಮಲ್ಲಿ ಯಾರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಎಲ್ಲರೂ
ಸರಾಗವಾಗಿ ಒಂದು ಅದ್ಭುತ ರಥೋತ್ಸವವನ್ನು ಜರುಗಿಸ್ತಾರೆ ಎಲ್ಲರೂ. ನಮ್ಮಲ್ಲಿ ಬಹಳ ಬಹಳ ತುಂಬಾ ಸಪೋರ್ಟ್ ಇದೆ ಯುವಕರದು ನಮ್ಮಲ್ಲೆಲ್ಲ. ತುಂಬಾ ಧನ್ಯವಾದ. ಕಿನ್ನರಿ ಬೊಮ್ಮೇಶ್ವರ 1970ರಿಂದ ಈ ಜಾತ್ರೆ ರಥೋತ್ಸವ ಜರುಗುತ್ತದೆ. ಅದನ್ನು ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲ ಸಾಕಷ್ಟು ಜನ ಆಗಮಿಸಿ ಇದರಲ್ಲಿ ಭಾಗಿಯಾಗ್ತಾರೆ. ಅದರಲ್ಲಿ ವಿಶೇಷ ಅಂದರೆ ನಾನು ಜಾತ್ರೆ ಮಾಡಲಿಕ್ಕೆ 1990ರಿಂದ ಜಾತ್ರೆ ನಾನು ಮಾಡುತ್ತೀನಿ. 1990ರಿಂದ ನಾನು ಮಾಡ್ತೀನಿ. ಇಲ್ಲಿ 36ನೇ ಜಾತ್ರೆ ಕಂಪ್ಲೀಟ್ ಆಯ್ತೀಗ. ಇನ್ನು ಮುಂದೆಯಿಂದ ಒಳ್ಳೆಯದು ಇದೇ ಥರ ನಡೀತದೆ. ಇಲ್ಲೆಲ್ಲ ಪ್ರಸಾದ ವ್ಯವಸ್ಥೆ ಇರ್ತದೆ. ಆಮೇಲೆ ಭಜನೆ, ಗೋಳ, ದಾಂಡ, ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಧರ್ಮಸಭೆ ಹಾಗೂ ಜಾನಪದ ಸಂಗೀತ ಪ್ರತಿಯೊಂದು ಆಮೇಲೆ ಶುಕ್ರವಾರ ದಿವಸ ಅಂದ್ರಲ್ಲಿ ಮಾಡ್ತೀವಿ. ಅದು ವಿಶೇಷ ಇರ್ತದೆ. ಇವತ್ತಿನ ದಿವಸ ಕಡಗ, ಪಲ್ಯ, ಅನ್ನ, ಸಾರು ಇರ್ತದೆ. ಸಾಕಷ್ಟು ಜನ ಸೇವನೆ ಮಾಡ್ತಾರೆ. ಬೊಮ್ಮೆಯ್ಯನವರ 56ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುತ್ತಮುತ್ತಲಿನ ಜನಗಳು ಮತ್ತು ಊರಿನ ಗ್ರಾಮಸ್ಥರು ಮತ್ತು ಹೊರ ಊರಿನ ಜನರು ಮತ್ತು ಊರಿನ ವಿಶೇಷವಾಗಿ ಊರಿನ ಹೆಣ್ಣು ಮಕ್ಕಳು ಪಂಚಮಿಗೆ ಬರದೆ ಈ ಜಾತ್ರೆ ವಿಶೇಷವಾಗಿ ಜಾತ್ರೆಗೆ ಬಂದಿರುತ್ತಾರೆ. ಎಷ್ಟೇ ದೂರ ಎಷ್ಟೇ ಇದು ಇದ್ರೂ ಅವರು ಜಾತ್ರೆಗೆ ಬರುತ್ತೆ. ಜಾತ್ರೆ ವಿಶೇಷ ರಥೋತ್ಸವ ಮತ್ತು ನಾಳೆ ಬೆಳಗ್ಗೆ ಜಂಗಿ ಕುಸ್ತಿ ಹಾಗೂ ಗೀಗಿ ಪದಗಳು ಹಾಗೆ ಕಡೆ ವಿಶೇಷವಾಗಿ ಜಾತ್ರಾ ಶುಕ್ರವಾರ ದಿನ ಸಮಾರೋಪ ಸಮಾರಂಭ ಇದೆಲ್ಲ ಇರುತ್ತೆ.